ಎಲ್ಲ ಈಗ ಲೋಕಾರೂಢಿ ಆಂಜನೇಯನ ಕೃಪೆಗೆ ಎಲ್ಲರೂ ಇವತ್ತು ಪಾತ್ರರಾಗಿದ್ದೀವಿ. ನಗರೂರು ಗ್ರಾಮಸ್ಥರು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಆಂಜನೇಯನ ಪ್ರಪ್ರಥಮ ಬಾರಿಗೆ ಹನುಮ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ ಇಲ್ಲಿ ಅದ್ದೂರಿಯಾಗಿ. ಸರ್, ಮುಂದಿನ ದಿನಗಳಲ್ಲಿ ಈಗ ನಗರೂರಿಗೆ ಮುಖ್ಯ ದ್ವಾರ ಇದು. ಇಲ್ಲಿ ಆಂಜನೇಯನ ಗಣಪತಿನ ನಾಗರಿಕಲ್ಲೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಇರೋ ವಿಘ್ನ ಎಲ್ಲ ದೂರ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದು ಒಂದು 5 ಎಕರೆಯಷ್ಟು ಜಾಗ ಇದೆ, ಫಾರೆಸ್ಟ್ನವ್ರಿಗೆ ಅಂತ ಸರ್ಕಾರ ರಿಸರ್ವ್ ಮಾಡಿದೆ. ಸಂತೋಷ. ಅದನ್ನ ಪಾರ್ಕ್ ಆಗಿ ಕನ್ವರ್ಟ್ ಮಾಡಿ ಗ್ರಾಮಕ್ಕೆ ಅಭಿವೃದ್ಧಿಗೆ ಸಹಕರಿಸಬೇಕು. ಈ ಬಗ್ಗೆ ಶಾಸಕರು ಈ ಕಡೆಗೆ ಗಮನ ಹರಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ತುಂಬಾ ಹಿಂದುಳಿದ ಗ್ರಾಮ ಆಗಿದೆ ನಗರೂರು ಇವತ್ತಿನ ಪರಿಸ್ಥಿತಿಗೆ, ಅಭಿವೃದ್ಧಿ ಒಳಗೆ. ಇಡೀ ರಾಜ್ಯನೇ ನೋಡೋಂಥ BGS ನಗರೂರಲ್ಲಿ ಬಂದಿದೆ, ಆದರೂ ಕೂಡ ಅಭಿವೃದ್ಧಿ ಕಾಣ್ತಾ ಇಲ್ಲ. ಶಾಸಕರು ಈ ಕಡೆ ಗಮನ ಹರಿಸ್ಬೇಕು, ನಗರೂರನ್ನ ಅಭಿವೃದ್ಧಿ ಪಡಿಸ್ಬೇಕು, ಇದನ್ನ ಪಾರ್ಕ್ ಮಾಡಬೇಕು. ಮಕ್ಕಳಿಗೆ ಆಟದ ಮೈದಾನ ಎಲ್ಲೂ ಇಲ್ಲ, ಆ ಕಾರಣದಿಂದ ಮಕ್ಕಳ ಆಡಕ್ಕೆ ಒಂದು ಪಾರ್ಕ್ ಮಾಡಬೇಕು, ಅದಕ್ಕೆ ಸಹಕರಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇಲ್ಲಿ ಏನಾಗಿದೆ ಅಂದ್ರೆ ನಮ್ದು ಗಡಿ ಆಗ್ಬಿಟ್ಟಿದೆ. ಈ ಕಡೆ ನೆಲಮಂಗಲಕ್ಕೂ ಬೆಂಗಳೂರಿಗೂ ಗಡಿ ಆಗಿರೋದ್ರಿಂದ ನಮ್ಮ ಶಾಸಕರು ನಗರದ ಕಡೆ ಗಮನ ಹರಿಸ್ತಾ ಇಲ್ಲ, ನೆಲಮಂಗಲ ಶಾಸಕರು ಈ ಕಡೆ ಗಮನ ಹರಿಸಕ್ ಆಗ್ತಾ ಇಲ್ಲ. ಅದ್ರಿಂದ ಈ ಗಡಿ ಗ್ರಾಮಗಳ ಪರಿಸ್ಥಿತಿ ಏನು ಅಂತ ನಿಮಗೆ ಸದಾಕಾಲ ಗೊತ್ತಿರ್ತದೆ. ಶಾಸಕರಿಗೆ ಏನು ಹೆಚ್ಚಿನ ಜನಸಂಖ್ಯೆ ಇರ್ಬೇಕು, ವೋಟ್ ಬ್ಯಾಂಕ್ ಇರ್ಬೇಕು, ಅಲ್ಲಿ ಮಾತ್ರ ನೋಡ್ತಾರೆ. ಕಡಿಮೆ ಜನಸಂಖ್ಯೆ ಇರೋ ಕಡೆ ಅವ್ರು ಗಮನ ಹರಿಸಲ್ಲ. ಈಗ ಜನಸಂಖ್ಯೆನೂ ಜಾಸ್ತಿ ಆಗಿದೆ, ಇಲ್ಲಿ ಅಭಿವೃದ್ಧಿನೂ ಕಾಣ್ತಾ ಇದೆ. ಶಾಸಕರಿಗೆ ಈ ಕಡೆ ಗಮನ ಹರಿಸ್ಬಿಟ್ಟು ಅಭಿವೃದ್ಧಿ ಪಡಿಸಿದ್ರೆ ನಮ್ಮ ಬೆಂಬಲ ಸದಾಕಾಲ ಅವ್ರಿಗಿರ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ. ಆಂಜನೇಯನ ಭಕ್ತರಿಗೆ ನಾನು ಹೇಳೋ ಅಂತದ್ದೇನಿಲ್ಲ. ಇವತ್ತು ಪ್ರತಿಯೊಬ್ರು ಹನುಮನ್ ಭಕ್ತರೇ ಆಗಿರೋದ್ರಿಂದ ಗ್ರಾಮದವ್ರು ಪ್ರತಿಯೊಬ್ರು ನಿಂತ್ಕೊಂಡು ಇಲ್ಲಿ ಸಹಕರಿಸಿ 60 ವರ್ಷದಿಂದ ಇಲ್ಲಿ ಈ ಅಶ್ವತ್ಥ ಕಟ್ಟೆಗೆ ಪಾಯಾಗ್ಬಿಟ್ಟಿದ್ರು. ಇವತ್ತು ಗ್ರಾಮಸ್ಥರೆಲ್ಲ ಒಗ್ಗಟ್ಟಾಗಿ ಇದನ್ನ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಆಂಜನೇಯನ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಇಲ್ಲೇ. ಅದರಿಂದ ಏನೋ ಒಂದು ಖುಷಿ, ನಮಗೂ ಸಂತೋಷ ಇದೆ. ದೇವರು ಸದಾಕಾಲ ಸರ್ವೇ ಜನ ಸುಖಿನೋ ಭವಂತು ಅನ್ನಂಗೆ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತಾ ಇದ್ದೀನಿ. ಅಲ್ಲ, ಹಿಂದಿನ ಸರ್ಕಾರ ಇದು ಪ್ಲೇ ಪಾರ್ಕ್ ಅಂತ ಮಾಡಿತ್ತು ಅಂತ ನಾವು ಕೇಳ್ಪಟ್ಟು ಗ್ರಾಮಸ್ಥರೆಲ್ಲ, ಪ್ಲೇ ಪಾರ್ಕ್ ಅಂತ. ಇದನ್ನ ಏನೋ ಕಡಬಗೆರೆಗೆ ಹಾಕಿದ್ದಾರೆ ಅಂತ ಕೇಳ್ಪಟ್ಟು. ಅದು ಸತ್ಯಾಸತ್ಯತೆ ನಮಗ್ ಗೊತ್ತಿಲ್ಲ. ಆದ್ರೂ ಪರವಾಗಿಲ್ಲ, ಇವತ್ತಿನ ಪರಿಸ್ಥಿತಿ ಒಳಗೆ ಇದನ್ನ ಪ್ಲೇ ಪಾರ್ಕ್ ಮಾಡ್ಬೋದಲ್ವರ, ಜಾಗ ಇದೆ. ಸ್ಟೇಟ್ ಗೌರ್ಮೆಂಟ್ ಆಗಿರೋದ್ರಿಂದ ಎಲ್ಲ ಅವಕಾಶನೂ ಇದೆ. ಗ್ರಾಮಕ್ಕೆ ಅನುಕೂಲ ಆಗೋ ರೀತಿ ಏನಾದ್ರು ಒಂದು ಅನುಕೂಲ ಮಾಡ್ಬೋದು ಅಂತ ನಂಗೆ ಅನ್ಕೊಂಡಿದ್ದೀನಿ. ನನ್ನ ಹೆಸರು ನರೇಂದ್ರ ಬಾಬು ಅಂತ, ದಾಸಂಪುರ ಗ್ರಾಮ ಪಂಚಾಯತಿ ಸದಸ್ಯರು, ನಗರೂರು ಗ್ರಾಮದಿಂದ ನಾನು ಸದಸ್ಯನಾಗಿದ್ದೀನಿ. ಅಲ್ಲಿ ಆಂಜನೇಯನ ವಿಜೃಂಭಣೆಯಿಂದ, ಬಹಳ ವಿಜೃಂಭಣೆಯಿಂದ ನಮ್ಮ ಯುವಕರು, ನಗರೂರು ಯುವಕರು ಮತ್ತೆ ಗ್ರಾಮಸ್ಥರು, ಹಿರಿಯರು ಎಲ್ಲಾರು ವಿಜೃಂಭಣೆಯಿಂದ ನಮಗೆ ಸಾಥ್ ಕೊಟ್ಟು ನಮ್ ಜೊತೆ ಕೈಗೂಡಿ ಇವತ್ತು ಆಂಜನೇಯನ ಆರಾಧನೆನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಯಶಸ್ವಿಯಾಗಿ ನಡೀತಿದೆ. ಮತ್ತೆ ಒಂದು 3000ದಿಂದ 4000 ಜನಕ್ಕೆ ಅನ್ನ ಸಂತರ್ಪಣೆ ಆಗಿದೆ. ಪ್ರತಿಯೊಬ್ರು ಸಹಕರಿಸಿ ನಮ್ಮ ಆಂಜನೇಯನ್ ಇವತ್ತು ಖುಷಿ. ಅಂದ್ರೆ ಈ ಸರ್ಕಲ್ ಅಭಯಾಂಜನೇಯ ಸರ್ಕಲ್ ಅಂತಾನೆ ಇಟ್ಟಿದೀವಿ. ಅಭಯಾಂಜನೇಯ ಸರ್ಕಲ್ ಅಂತ ಹೆಸರಿಟ್ಟಿದೀವಿ. ನಗರೂರು ಸುತ್ತಮುತ್ತಿನ ಊರಿಗೆ ಒಂದು ನಮ್ಮ ರಾಜ್ಯಕ್ಕೇನೆ ಅನ್ಬೋದು ಹೆಸರುವಾಸಿ ಆಗಿದೆ. ಇವತ್ತು ನಗರೂರು BGS ಸ್ಕೂಲ್ ಆಗ್ಲಿ, BGS ಆಸ್ಪತ್ರೆ ಆಗ್ಲಿ, ಈ ಸರ್ಕಲ್ ಒಂಥರ ಕಳೆ ಆಗ್ಬಿಟ್ಟಿದೆ. ಹಾಗೆ ಅದ್ರ ಪಕ್ಕದಲ್ಲಿ ಸುಮಾರು ವರ್ಷದಿಂದ ನೆನಗುದಿಗೆ ಬಂದಿದ್ನ ನಮ್ಮ ಮೆಂಬರ್ ಅವರು, ಅವ್ರ ಸಾಥದಿಂದ ಸುಮಾರು ಮ್ಯಾಕ್ಸ್ ಇವರಿಂದ DS ಮ್ಯಾಕ್ಸ್ ಅವರಿಂದ ಹಿಡಿದು ಅವರು ಎಲ್ಲ ಸಹಕರಿಸಿ, ನಮ್ಮ ಯುವಕರೆಲ್ಲ ಸಹಕರಿಸಿ ಅದನ್ನ ಜೀರ್ಣೋದ್ಧಾರ ಮಾಡಿ, ಅಶ್ವತ್ಥ ಗಂಟೆಯಿಂದ ಗ್ರಾಮಸ್ಥರು ಜೀರ್ಣೋದ್ಧಾರ ಮಾಡಿ, ಗ್ರಾಮಸ್ಥರು ತುಂಬಾ ಶ್ರಮ ಪಟ್ಟು ಈ ಜಾಗನ ಸುಮಾರು ವಿಶಾಲವಾಗಿದೆ ಈ ಜಾಗದಲ್ಲಿ ದೇವ್ರ ಆಂಜನೇಯ ನೆಲೆಸ್ಬೇಕು ಅಂದ್ರೆ ಬಹಳ ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ತುಂಬಾ ಇದೇ ವರ್ಷ ಮುಂದೆ ಇನ್ನೂ ಚೆನ್ನಾಗಿ ನಡೀಲಿ, ವಿಜೃಂಭಣೆಯಿಂದ ನಡೀಲಿ ಅಂತ ನಾನು ಆ ಆಂಜನೇಯನ್ನ ಬೇಡ್ಕೊಂತೀನಿ. ಜೈ ಶ್ರೀರಾಮ್.